ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ದೀಪಕ್ ಅಂತ ಅಂದು. ಓಕೆ, ನಾನಿಲ್ಲಿ ಹೇಳಕೊಂಡಿರೋದು ಒಂದು ಥಿಂಗ್. ಓಕೆ, ಈಗ ಒಂದು ಸಮ್ ಕ್ವಶನ್ಸ್ಗಳನ್ನು ನೀವೇ ರಿಯಲೈಸ್ ಮಾಡ್ಕೊಳ್ರಿ ನಿಮ್ಮೊಳಗಡೆ. ಈಗ ನಮ್ಮ ಡಿಗ್ರಿ ಇತ್ತಂತಂದ್ರೆ, ಡಿಗ್ರಿ ಇದ್ರೂ ಎಷ್ಟೋ ಜನ ಮನೆ ಕೂತಾರೆ ನೋಡಿ. ಹೌದಿಲ್ಲ, ಡಿಗ್ರಿ ಕಂಪ್ಲೀಟ್ ಮಾಡಿರ್ತಾರ, ಮನೆಗೆ ಕೂತಿರ್ತಾರ, ಇಲ್ಲ ಯಾವುದೋ ಕೆಲಸ ಇಲ್ಲೇ ಎಲ್ಲೋ ಒಂದು ಇದ್ರೊಳಗಡೆ ಕೆಲಸ ಮಾಡೋದು ನೋಡಿ ಭಾಳ ಮಂದಿ. ಹೌದಾ? ಯಾಕೆ ಗೊತ್ತೇನ? ಒಂದೇ ಥಿಂಕ್, ಅವ್ರ ಹತ್ರ ಸ್ಕಿಲ್ ಇರಲ್ಲ. ಓಕೆ, ಇವತ್ತು ಯಾವುದೇ ಕಂಪ್ನಿಗಳಿಗೆ ಹೋಗಿ ಎಲ್ಲೇ ಹೋಗಿ ನಿಮ್ಗೆ ಯಾರು ಮಾರ್ಕ್ಸ್ ಕೇಳಲ್ಲ, ನೀವು ಯಾವ ಸರ್ಟಿಫಿಕೇಟ್ ಕಂಪ್ಲೀಟ್ ಆಗ್ಯದ, ಏನೇನು ಮಾಡಿದ್ರೆ ಅಂತ ಕೇಳಿದ್ರೆ, ನೀವು ಯಾವ ಸ್ಕಿಲ್ಸ್ ಇಟ್ಕೊತದ ಅಂತ ಕೇಳ್ತಾರೆ. 3 ಥಿಂಗ್ಸ್ ಅವ್ರು ನೋಟಿಸ್ ಮಾಡ್ತಾರೆ. ಒಂದು, ಯಾವುದಾದ್ರು ಸ್ಕಿಲ್ ಕಂಪ್ಲೀಟ್ ಮಾಡಿದ್ದೀರ ಅಂತ ಕೇಳ್ತಾರೆ. ಸೆಕೆಂಡ್, ನಿಮ್ಗೆ ಎಕ್ಸೆಲ್ ಗೊತ್ತಿದೆ ಅಂತ ಕೇಳ್ತಾರೆ. ಥರ್ಡ್, ನೀವು ಕಾನ್ಫಿಡೆಂಟಾಗಿ ಮಾತಾಡ್ತಾರೆ ಇಲ್ಲ ಅನ್ನೋದು ನೋಡ್ತಾರೆ. ಇವು ಮೂರೇ ನೋಡೋದು, ಯಾವುದೂ ನೋಡೋದಿಲ್ಲ ಅವ್ರು ಮೂರೇ. ಒಂದು ಎಕ್ಸೆಲ್ ಬರ್ತದೇನೋ, ಕಂಪ್ಯೂಟರ್ ಹೆಂಗೆ ಹ್ಯಾಂಡಲ್ ಮಾಡ್ತೀರಿ, ಕಾನ್ಫಿಡೆಂಟಾಗಿ ಮಾತಾಡ್ತಿರಲ್ಲ ಅಂತ ನೋಡ್ತಾರೆ. ಹೌದಿಲ್ಲ? ಈಗ ನಾನು ನಿಮಗೆ ಏನಂತಂದರೆ ಇಲ್ಲಿ ಏನು ತೋರ್ಸಕೊಟ್ಟಿನಿ ಅಂತಂದರೆ, ಓಕೆ, ನಿಮಗೆ ಒಂದು 2 to 3 ಮಿನಿಟ್ಸ್ ಒಂದು ವಿಡಿಯೋ ತೋರಿಸ್ತೀನಿ. ಅಂದರೆ ವಿಡಿಯೋ ಇನ್ ದ ಸೆನ್ಸ್ ವಿಡಿಯೋ ಅಲ್ಲ, ನಾನು ನಿಮ್ಮ ಮುಂದೆ ಡೇಟಾ ರೆಡಿ ಮಾಡ್ತೀನಿ. ಓಕೆ, ಎಕ್ಸೆಲ್ ಯಾಕೆ ಪವರ್ಫುಲ್ಲು, ಎಕ್ಸೆಲ್ಗೆ ಎದು ಕಲಿಬೇಕು, ಇದು ಆಫೀಸಲ್ಲಿ ಹೆಂಗೆ ಯೂಸ್ ಆಗುತ್ತೆ, ನಾಳೆ ಮುಂದೆ ನಮ್ಮ ಫ್ಯೂಚರಿಗೆ ಹೆಂಗೆ ಹೆಲ್ಪ್ ಆಗುತ್ತೆ ಅನ್ನೋದಕ್ಕೆ ನಾನು ಸಮ್ ತೋರಿಸ್ತೀನಿ. ಒಂದು ಕಾನ್ಸೆಪ್ಟ್ ತೊಗೊಳ್ಳೋಣ. ಈ ಬೇಸಿಕ್ ಕ್ಲಾಸ್ದು ಬೇಸಿಕ್ ಸ್ಯಾಲ್ರಿ ಇದೆ. ಓಕೆ, ಇದೆಲ್ಲ ಸ್ಯಾಲ್ರಿ ಹೌದಾ? ಬೇಸಿಕ್ ಸ್ಯಾಲ್ರಿ ಅದ, DA ಅದ, HR ಅದ, ಗ್ರಾಸ್ ಸ್ಯಾಲ್ರಿ ಅದ, ಅಲೋವೆನ್ಸ್ ಅದ, PF ಅದ, ನೆಟ್ ಪೇಬಲ್ ಅದ. ಅಂದರೆ ಅವ್ರಿಗೆ ಟೈಯಾಗಿ ಎಷ್ಟು ಸ್ಯಾಲ್ರಿ ಸಿಗುತ್ತೆ ಅನ್ನೋದು. ಸೊ ನಾ ಏನು ಮಾಡ್ತೀನಿ, ಈ ಬೇಸಿಕ್ ಸ್ಯಾಲ್ರಿ ಏನು ಮಾಡ್ತೀನಿ, ಈಗ ಒಂದು ಕ್ಯಾಲ್ಕುಲೇಟರ್ ತೊಗೊಂಡ್ರು, ಈ ಭೂಮಿಕಾ ಅನ್ನೋದು ನಾನು ಸ್ಯಾಲರಿನ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀನಿ ಅಂತ ತಿಳ್ಕೊ. ಓಕೆ, 23,000 ಅದ. ಈಗ ನಾನು ಒಂದು ಕ್ಯಾಲ್ಕುಲೇಟರ್ ಓಪನ್ ಮಾಡಿದೆ, ಎಷ್ಟು ನಿಮಿಷ ತೊಗೊಳ್ತೀನಿ ನೋಡೋಣ. ಇವಾಗ 1:21 ಆಗಿದೆ. ಹೌದಾ? ಆ್ಯಸ್ ಪರ್ ನನ್ನ ಟೈಮಿಗೆ. ಓಕೆ, ಈಗ ಸ್ಟಾರ್ಟ್ ಮಾಡ್ತೀನಿ. ಅಥವಾ ಸ್ಟಾಪ್ ವಾಚ್ ಇತ್ತು, ಸ್ಟಾಪ್ ವಾಚ್ ಏನೋ ಇತ್ತು ನೋಡೋಣ. ಓಕೆ, ದಟ್ಸ್ ಫೈನ್. ಈಗ ನಾನು ಎಷ್ಟದ, 23,542 ರೂಪಾಯಿ ಅದ. 23,542. ಓಕೆ, ಭೂಮಿಕಾದ. ಇವಕ್ಕಿಂದಿಗೆ ನಾನು ಏನು ಕಂಡಿಡಬೇಕು, 23,000 ರೂಪಾಯಿ. ಈಗಿಂದ DA ಬಂದ್ಬಿಟ್ಟು 10% ತೊಗೋಬೇಕು. 10% DA. 2,354 ರೂಪಾಯಿ ಪಾಯಿಂಟ್ 2 ಅದ. ಇಲ್ಲಿ ಹಾಕ್ತೀನಿ 2,354.2 ಅದಕ್ಕಿಂತ DA ಆಯಿತು. ಅದ್ರ ಗತ್ಲೇ ನಾನು ಎಷ್ಟು ಕ್ಯಾಲ್ಕುಲೇಟ್ ಮಾಡಬೇಕು, HR ಬೇಸಿಕ್ ಸ್ಯಾಲ್ರಿಯಿಂದ ನಾವು ಎಷ್ಟು ಕ್ಯಾಲ್ಕುಲೇಟ್ ಮಾಡ್ತೀವಿ, 542 ಇಂಟು 12%. ಇಲ್ಲಿ ಇನ್ನೊಂದು ಯೋಚನೆ ಮಾಡಿರಿ, ಈ ಡೆಸಿಮಲ ಬಂದಿರ್ತಾವ ಅಥವಾ ಒಂದೊಂದು ಪಾಯಿಂಟ್ಗಳನ್ನು ಮಿಸ್ ಆಗ್ತೀವಿ, ನಾವು ಪ್ರಾಪರಾಗಿ ಕ್ಯಾಲ್ಕುಲೇಟ್ ಮಾಡಕ್ಕೆ ಬರಲ್ಲ. ಹೌದಾ? ಎರರ್ಸ್ಗಳು ಆಗ ಇಶ್ಯೂ ಇರ್ತದೆ. 5 ಬದಲು 4 ಹೊಡೆದ್ಬಿಡ್ತೀವಿ. ಓಕೆ, ಸಾರಿ, ನೋಡಿ ಈ ರೀತಿ ಮಿಸ್ಟೇಕ್ ಆಗ್ಬಿಡ್ತಾವೆ. ಓಕೆ, ನಾವೆಲ್ಲೋ ಒಂದು, ಯಾಕಂತಂದ್ರೆ ನಾವು 24 ಕಡೆ ಲಕ್ಷ ಕೊಡೋಕ್ಕಾಗಲ್ಲ. ಹೌದಾ? ಕರೆಕ್ಟಾಗಿ 0.4 ಇದ್ದು 4 ಮಾಡ್ತೀವಿ. ಓಕೆ, ಈಗ ನಾನು ಇವ್ರದ್ದು ಗ್ರಾಸ್ ಸ್ಯಾಲ್ರಿ ಕ್ಯಾಲ್ಕುಲೇಟ್ ಮಾಡ್ತೀನಿ. ಗ್ರಾಸ್ ಸ್ಯಾಲ್ರಿ ಎಷ್ಟಾಯಿತು, ಈಗಿಂದು 23,542 ಪ್ಲಸ್ 2,354.2 ಪ್ಲಸ್ 2,825.04 ಟೋಟಲ್ 28,701 ಇದಾಯಿತು. ಓಕೆ, ಇದಕ್ಕೆ ಮತ್ತೆ ನಾವೇನು ಮಾಡಬೇಕು, 941 ರುಪೀಸು .68 ಅವ್ರದ್ದು ಪೆಟ್ರೋಲ್ ಅಲೋವೆನ್ಸ್ಗಳನ್ನು ಆ್ಯಡ್ ಮಾಡಬೇಕು. ಹೌದಾ? ಎಷ್ಟಾಯಿತು, 29,662.29,000 ಅಂದರೆ ಟೋಟಲ್ ನಾನು ಇಲ್ಲಿ ಹೇಳ್ತಿರೋದು ಟೋಟಲ್ ಒಂದು ಹಾಕತ್ತೀನಿ, 29,662.92 ಆಯಿತು. ಹೌದಾ? ಇವಾಗ ಇದ್ರಾಗ ನಾನು PF 8% ತೆಗಿಬೇಕು ಮತ್ತೆ ಬೇಸಿಕ್ ಸ್ಯಾಲ್ರಿಯಿಂದ. 23,542 ಮತ್ತೆ ಇಂಟು 8% ಅಂದರೆ 1883.36 1883.36. ಹೌದಾ? ಈಗ ನಾನು ಒಂದು ಟೋಟಲ್ ಸ್ಯಾಲ್ರಿ ಕ್ಯಾಲ್ಕುಲೇಟ್ ಮಾಡಬೇಕು. ಹೌದಾ? ಈಗ ಇವತ್ತದೇ ಏನು ಮಾಡಬೇಕು, 29,000ದಾಗ ಇದನ್ನು ಮೈನಸ್ ಮಾಡಿದ್ರೆ ನಮ್ಮ ಟೋಟಲ್ ಸ್ಯಾಲ್ರಿ ಬರ್ತದೆ. ಈಗ ಅದನ್ನೇನೋ ನಾವು ಮೈನಸ್ ಮಾಡಿದೆ ಅಂತಂದರೆ, ಜಸ್ಟ್ ಇಲ್ಲೇ ಸುಮ್ಮನೆ ಮಾಡಿ ತೋರಿಸ್ತೀನಿ, 27,000 ಈ ರೀತಿ ಬರ್ತದೆ. ಹೌದಾ? ಇದನ್ನು ನಾವೇನೋ ಕ್ಯಾಲ್ಕುಲೇಟರ್ ಮಾಡಿದ್ರೆ ಅಂದರೆ, ಮತ್ತೆ ಒಬ್ಬ ನನ್ನ ಎಂಪ್ಲಾಯಿಗೆ ಕ್ಯಾಲ್ಕುಲೇಟ್ ಮಾಡ್ಬೇಕಂತಂದ್ರೆ ಈ ರೀತಿ ಇಷ್ಟೇ ಇರೋದು. ನಾನು ಇನ್ನೂ ಏನೇನೋ ಕಾಲಮ್ಸ್ಗಳು ಕೊಟ್ಟಿದ್ರೆ ಅಂತ ತಿಳ್ಕೊಂಡು ಅವನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡ್ಬೇಕಂತಂದರೆ ನಾವು ಮಿನಿಮಮ್ ಏನಂತಂದರೆ, ಇವಾಗ ಎಷ್ಟಾಗಿದೆ, 124 ಆಗಿದೆ ಟೈಪ್. ಓಕೆ, 3 ಮಿನಿಟ್ಸ್ ಬೇಕು ಒಂದು ಎಂಪ್ಲಾಯಿ. ಇಂಥವು ನನಗೆ 1,00,000 ಎಂಪ್ಲಾಯ್ ಕೊಟ್ರಂತ ಮತ್ತೆ ಇದ್ರಾಗ ಎರರ್ ಆಗೋ ಚಾನ್ಸಸ್ ಇರ್ತದ, ಮತ್ತು ನಾವು ಮಿಸ್ಟೇಕ್ಸ್ಗಳು ಆಗೋ ಚಾನ್ಸಸ್ ಇರ್ತದ. ಹೌದಾ? ಓಕೆ, ಬಟ್ ನಿಮ್ಗೆ ಏನಾದ್ರು ಎಕ್ಸೆಲ್ ಗೊತ್ತಿತ್ತಂದ್ರೆ, ಏನಾದ್ರು ಎಕ್ಸೆಲ್ ಇದ್ರ ಬಗ್ಗೆ ಗೊತ್ತಿತ್ತಂತ ತಿಳ್ಕೊಳ್ರಿ, ನೀವು ವಿತಿನ್ ಸೆಕೆಂಡಾಗಿ ಮಾಡ್ಬೋದು. ನಾನು ಬೇಕಾದ್ರೆ ಇಲ್ಲಿ ನಿಮ್ಗೆ ಹೆಂಗೆ ಸರ್ ಅದು ಆಗುತ್ತಾ ಸರ್ ಅಂತ ಕೇಳ್ಬೋದು, ಆಗುತ್ತಾ ಇಲ್ಲ ಅಂತ. ಸೊ ನನ್ನ ಹತ್ರ ಇಲ್ಲೊಂದು ಎಷ್ಟು ಜನ ಇದ್ದಾರೆ, 1,00,000 ಎಂಪ್ಲಾಯ್ಗಳವ. ಇವರೇ ಬೇರೆ ಮತ್ತೆ. ಓಕೆ, ನಾ ಇವ್ರದ್ದು ಎರಡರದ್ದು ಕಾಪಿ ಮಾಡ್ತೀನಿ, ಡೇಟಾ ಇಲ್ಲಿ ಹಾಕ್ತೀನಿ, ಪೇಸ್ಟ್ ಮಾಡ್ತೀನಿ ನೋಡಿರಿ.
ವಿತಿನ್ ಸೆಕೆಂಡಲ್ಲಿ ಎಲ್ಲರದ್ದು ರಿಸಲ್ಟ್ ಬಂತು. ನೀವು ಬೇಕಾದ್ರೆ ಇವ್ರದ್ದು ಕ್ಯಾಲ್ಕುಲೇಟ್ ಮಾಡ್ಕೊಂತ ಹೋಗ್ರಿ, ಒಬ್ರೊಬ್ರದ್ದೇ ಸೇಮ್. ಇವಾಗ ನಾವು ಯಾವ ರೀತಿ 10% 12% ಏನು ತೊಗೊಂಡಿದ್ವಿ ಇಲ್ಲೇ ತೋರಿಸ್ತಿದ್ದೀನಿ ನೋಡಿ. ಇಲ್ಲಿ 12 ಅಂತ ತೊಗೊಂಡಿದ್ದೀನಿ, ಗ್ರಾಸ್ ಸ್ಯಾಲ್ರಿನ 2 ಆ್ಯಡ್ ಮಾಡಿದ್ದೀನಿ, ಅಲೋಯನ್ಸ್ ಅವ್ರದ್ದು ಕೊಟ್ಟಿದ್ದೀನಿ, PF ಮತ್ತೆ 8% ತೊಗೊಂಡಿದ್ದೀನಿ, ನೆಟ್ ಪೇಬಲ್. ಈ ರೀತಿ ನಾವು 1 ಲಕ್ಷ ಜನ ಎಂಪ್ಲಾಯ್ಗಳನ್ನು ವಿತಿನ್ ಸೆಕೆಂಡಲ್ಲೇ ರಿಸಲ್ಟ್ ಕೊಡ್ಬೋದು. ಹೌದಾ? ಇದೇ ಆಫೀಸ್ ವರ್ಕ್. ಆಫೀಸಲ್ಲಿ ನೀವು ಮ್ಯಾನುವಲ್ ಆಗಿ ಇಷ್ಟು 2 ದಿನ 3 ದಿನ ಟೈಮ್ ತೊಗೊಂಡು ಇದರಲ್ಲಿ ಎರರ್ಗಳಾಗಲ್ಲ, ಅಂದರೆ ಯಾವುದು ಪ್ರಾಬ್ಲಮ್ಸ್ ತಪ್ಪುಗಳಾಗಲ್ಲ, ಯಾಕಂದ್ರೆ ಡೇಟಾ ತಾನೇ ಕ್ಯಾಲ್ಕುಲೇಟ್ ಮಾಡುತ್ತೆ ಈ ರೀತಿ. ಮತ್ತೆ ಇದನ್ನೇ ನಾವೇನಂತೀವಿ ಆಫೀಸ್ ಕೆಲಸ ಅನ್ನೋದು. ಹೌದಾ? ಏನಂತ ಈ ರೀತಿ ಲಾಟ್ ಆಫ್ ಸಿನಾರಿಯೋಸ್ ಇರ್ತಾವ. ಮತ್ತೆ ನಿಮ್ಗೆ ಏನಂತಂದ್ರೆ ಮಾರ್ಕ್ಸ್ ಲಿಸ್ಟ್ ಕೊಡ್ತಾರೆ, ಪಾಸ್ ಫೇಲ್ ಅಂತ ಕಂಡಿಡ್ತಾರ, ಸಮಯ ಅಂದ್ರೆ ಅಲ್ಲಿದ್ದು ಸ್ಟೇಟಸ್ ಬೇಕಾದ್ರೆ ಕಂಡಿಡ್ತಾರೆ, ಪ್ರಾಫಿಟ್ ಲಾಸ್ಗಳನ್ನು ಕಂಡಿಡಿಯಕ್ಕೆ ಹೇಳ್ತಾರೆ, ಇವೇ ಅಲ್ಲಿ ನಮಗೆ ಹೇಳ್ತಾರೆ. ಓಕೆ, ಈ ರೀತಿ ನಿಮ್ಮ ಹತ್ರ ಸ್ಕಿಲ್ ಸೆಟ್ ನಿಮ್ಗೆ ಆಲ್ರೆಡಿ ನಾಲೆಜ್ ಬಂತಂತ ನೀವು ಈಸಿಯಾಗಿ ಇಂಟರ್ವ್ಯೂಗಳನ್ನು ನಮಗೆ ಕ್ರ್ಯಾಕ್ ಮಾಡ್ಬೋದು. ಅಂದರೆ ನಿಮ್ಮ ಸ್ಕಿಲ್ ಸೆಟ್ ಮೇಲೆ ನೀವೇ ಒಂದು ಲೈವ್ ಪ್ರಾಜೆಕ್ಟ್ಗಳನ್ನು ಕ್ರಿಯೇಟ್ ಮಾಡ್ಕೋಬೋದು, ನೀವೇ ಅವ್ರಿಗೆ ಹೇಳ್ಬೋದು. ಇದ್ರ ಜೊತೆಗೆ ನೀವು ಕಮ್ಯುನಿಕೇಷನ್ದು ಸಮ್ ಸ್ಕಿಲ್ಸ್ ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್ ಇನ್ ಇಂಗ್ಲೀಷ್ ಅಂತ ಕೇಳಿ ತಿಳ್ಕೊಳ್ಳಿ. ನೀವೇನು ಹೇಳಬೇಕು, ಫಾರ್ಮೇಟ್ ಹೇಳ್ಕೊಂತ ಹೋಗ್ಬೇಕು. ಹೌದಾ? ಮೈ ನೇಮ್ ಇಸ್ ದೀಪಕ್, I am from Mudugal. I have completed in whatever the completed. I have completed diploma. I have worked in the 12 years in this so and so company. Okay. I know advanced Excel. ನಾನು ಇದನ್ನೇ ಅವರಿಗೆ ಎಕ್ಸ್ಪ್ಲೇನ್ ಮಾಡಿದಂತಂದರೆ ವಿತಿನ್ ಕಾನ್ಫಿಡೆಂಟ್ ಲೆವೆಲ್ ಆಗ ಓಕೆ, ಹಿ ಹಸ್ ಡನ್ ಆಲ್ ದ ನಾಲೆಜ್ ಆ್ಯಂಡ್ ದಟ್ ಈಸ್ ನಮ್ಮ ಕಾನ್ಫಿಡೆಂಟು, ನಮ್ಮ ಬಾಡಿ ಲ್ಯಾಂಗ್ವೇಜು, ನನ್ನ ಐ ಕಾಂಟ್ಯಾಕ್ಟು, ನಮ್ಮ ವರ್ಡ್ ಆಗಿರೋ ಕಾನ್ಫಿಡೆಂಟ್ ಇರೋದಲ್ಲ, ಅದು ನಮಗೆ ಕೆಲಸ ಕೊಡ್ಸೋಕೆ ಹೆಲ್ಪ್ ಆಗುತ್ತೆ. ನೀವು ಸ್ಕಿಲ್ಲು ಪ್ಲಸ್ ಕಮ್ಯುನಿಕೇಷನ್ ಇತ್ತಂತಂದರೆ ಎಲ್ಲೇ ಹೋದ್ರೂ ನಿಮ್ಗೆ ಕೆಲಸ ಸಿಗುತ್ತೆ. ಹೌದಾ? ಯಾವುದೇ ಕಂಪ್ನಿಗೆ ಹೋಗಲಿ, ಎಲ್ಲೇ ಹೋಗಲಿ, ನಿಮ್ಗೆ ಇವೆರಡು ಇತ್ತಂತಂದರೆ. ಸೊ ನಾನು ಅದಕ್ಕೋಸ್ಕರ ಒಂದು ಕೋರ್ಸನ್ನು ಡಿಸೈನ್ ಮಾಡಿದ್ದೀನಿ. ಕೋರ್ಸ್ ಬಂದ್ಬಿಟ್ಟು ಅಡ್ವಾನ್ಸ್ ಎಕ್ಸೆಲ್ ಎಸೆನ್ಷಿಯಲ್ ಅಂತ 2 months ಕೋರ್ಸ್ ಇದು. ಇದರಲ್ಲಿ ನಾನು 4 ಮಾಡ್ಯೂಲ್ಸ್ ಮಾಡಿದ್ದೀನಿ. ಬೇಸಿಕ್ಕು, ಅಡ್ವಾನ್ಸು, ಕಮ್ಯುನಿಕೇಷನ್ ಸ್ಕಿಲ್ಸು, ಲೈವ್ ಪ್ರಾಜೆಕ್ಟ್ಸ್ಗಳು ಅಂತಂದರೆ ಇನ್ ದ ಸೆನ್ಸ್ ಎಲ್ಲ ಡೇಟಾ ಈ ರೀತಿ ಸ್ಯಾಲ್ರಿ ರಿಪೋರ್ಟ್ಸ್ಗಳನ್ನು ನೀವೇ ರೆಡಿ ಮಾಡ್ತೀರಿ, ನೀವೇ ಲೈವ್ ಆಗಿ ರೆಡಿ ಮಾಡ್ತೀರಿ. ಇವುಗಳನ್ನು ನಾನು ಇಲ್ಲಿ ಹೇಳ್ಕೊಡ್ತೀನಿ. ಇವುಗಳು ನಿಮ್ಗೆ ಹೆಂಗೆ ಹೆಲ್ಪ್ ಆಗುತ್ತೆ ಅಂದರೆ ಇನ್ ಫ್ಯೂಚರ್ದಾಗ ನೀವು ನಾಳೆ ಇವಾಗ PU ಮಾಡ್ತಿದ್ದೀರಾ, 10th ಮಾಡ್ತೀರಾ, ನಾಳೆ ನೀವು ಡಿಗ್ರಿ ಆಯಿತು ಅಥವಾ ಕಂಪ್ಲೀಟ್ ಮಾಡಿದ್ಮೇಲೆ ಈ ನಿಮ್ಮ ಸ್ಕಿಲ್ ಸೆಟನ್ನು ಯೂಸ್ ಮಾಡಿಕೊಂಡು ನೀವು ಅವರಿಗೆ ರಿಪೋರ್ಟ್ ರೆಡಿ ಮಾಡಿದಂದರೆ ಅದೇನಾಗುತ್ತೆ ಅಂತಂದರೆ ಅವರಿಗೆ ಈಸಿಯಾಗಿ ನಿಮ್ಮನ್ನ ಅಕ್ವೈರ್ ಮಾಡಿ, ಅಂದರೆ ನಿಮ್ಮ ಬಗ್ಗೆ ಅವರಿಗೆ ಒಂದು ಗುಡ್ ಇಂಪ್ರೆಷನ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಒಂದು ಥಿಂಗ್. ಸೆಕೆಂಡ್ ಥಿಂಗ್ ಹೇಳ್ಬೇಕಂತಂದರೆ, ಸರ್ ಅಲ್ಲ ಸರ್ ಇವಾಗ ಯಾಕೆ ಕಲಿಬೇಕು ಸರ್, ನಾನು ಇನ್ನೂ ಟೈಮ್ ಅದಲ್ರಿ, ನಾನು ಇವಾಗ PU ಓದಕತ್ತೀನಿ, ನಾನು ಈಗ 10th ಓದಕತ್ತೀನಿ, ನಾನು ಈಗ ಫಸ್ಟ್ ಇಯರ್ ಡಿಗ್ರಿ ಇದ್ದೀನಿ, ಸೆಕೆಂಡ್ ಇಯರ್. ಯಾವಾಗಲೂ ಸ್ಕಿಲ್ ಸೆಟ್ ಅನ್ನೋದು ಯಾವಾಗ ಇವಾಗೆಲ್ಲ ಕಾಂಪಿಟೇಷನ್ಸ್ ಜಾಸ್ತಿನೇ ಇದೆ. ಓಕೆ, ಸ್ಕಿಲ್ಸ್ಗೆ ವೇಟ್ ಮಾಡಬೇಡ್ರಿ. ಇವತ್ತು ಇಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ನಾಳೆ ಇದ್ರದ್ದು ಎನ್ಹಾನ್ಸ್ಮೆಂಟನ್ನು ಕಲಿಬೋದು ನೀವು. ಹೌದಾ? ಇದಂದರೆ ಅಪ್ಗ್ರೇಡೇಷನ್, 1 by 1 ಅಪ್ಗ್ರೇಡ್ಗಳನ್ನು ಆಗ್ತದೆ. ಮೊಬೈಲ್ ಯಾವ ರೀತಿ ಅಪ್ಗ್ರೇಡ್ ಆಗುತ್ತೆ ಹಾಗೆ ನಮ್ಮ ಗ್ರೋತ್ನು ನಮ್ಮ ಸ್ಕಿಲ್ ಸೆಟ್ಗಳು ಅಪ್ಗ್ರೇಡ್ ಆಗಬೇಕು. ಹೌದಾ? ಸೊ ಅದಕ್ಕೋಸ್ಕರ ಇವತ್ತೇ ಸ್ಟಾರ್ಟ್ ಮಾಡಿರಿ, ಇವತ್ತೇ ನಿಮ್ಮ ಸ್ಕಿಲ್ಲನ್ನು ಬಿಲ್ಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿರಿ. ನಾಳೆ ಫ್ಯೂಚರ್ ಏನಾಗುತ್ತೆ ನಿಮ್ಗೆ ಬ್ರೈಟ್ ಇರ್ತದೆ. ಅದು ಯಾರ್ಯಾರಿಗೆ ಇಂಟ್ರೆಸ್ಟ್ ಅದ ಸೀರಿಯಸ್ ಆಗಿ ಸರ್ ಹೌದು ಇದು ಇಂಪಾರ್ಟೆಂಟ್ ಅಂತ ದಯವಿಟ್ಟು ಇಲ್ಲಿ 79753969 ನನ್ನ ನಂಬರ್ ಕಾಲ್ ಮಾಡಿರಿ. ಮೋರ್ ಇನ್ ಡೀಟೇಲ್ಸ್ ಆಗಿ ಹೇಳ್ತೀನಿ. 2 months ನನಗೆ ನೀವು ಟೈಮ್ ಕೊಡ್ರಿ, ನಿಮ್ಮನ್ನು ಪರ್ಫೆಕ್ಟ್ ಪರ್ಸನ್ ಆಗಿ ಮಾಡಿ. ನೀವು ಅಷ್ಟೇ ಎಫರ್ಟ್ ಕೊಟ್ಟರೆ ಅಂದ್ರೆ ನಿಮಗೆ ಏನಂತಾರೆ ಪರ್ಫೆಕ್ಟಾಗಿ ಆಫ್ಟರ್ 2 months ನೀವೇ ನೋಡಿರಿ ನಿಮ್ಮ ಚೇಂಜಸ್ ಏನು ಮಾಡ್ಬೋದು, ನಿಮ್ಮ ಕಾನ್ಫಿಡೆಂಟ್ ಲೆವೆಲ್ ಯಾವ ರೀತಿ ಆಗಿರ್ತದೆ ಅಂತ ನೀವೇ ಯಾವಾಗ ಗೊತ್ತಾಗುತ್ತಾ. ಯಾರ್ಯಾರಿಗೆ ಇಂಟ್ರೆಸ್ಟ್ ದಯವಿಟ್ಟು ಕಾಲ್ ಮಾಡಿರಿ. ಕ್ಲಾಸಸ್ ಆಲ್ರೆಡಿ ಸ್ಟಾರ್ಟ್ ಆಗ್ಯಾವ. ಸೊ ಅಡ್ಮಿಷನ್ಸ್ ಕ್ಲೋಸಿಂಗ್ ಆಗ್ತಿದೆ, ಅದಕ್ಕೋಸ್ಕರ ಅಂತಂದು ಫೀಸ್ ಸ್ಟ್ರಕ್ಚರು ಅದೇನಾದರೂ ಡಿಸ್ಕಸ್ ಮಾಡ್ಬೇಕಂದ್ರೆ ಆಫೀಸಿಗೆ ಬನ್ನಿ, ಮಾತಾಡೋಣ, ಎಲ್ಲ ನಾನು ಕ್ಲೋಸ್ ಮಾಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್.